ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ವಿಶೇಷ ಅಂತಂದ್ರೆ ಶುಕ್ರವಾರ ಸ್ವಲ್ಪ ಲಘು ಹೇಳೋದು, ರಂಗೋಲಿ, ಲಕ್ಷ್ಮೀನಾರಾಯಣರ ಪೂಜೆ ಮತ್ತು ಅಡುಗೆ ಇದೆಲ್ಲ ಇರ್ತದೆ. ಆದರೂ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ. ನನ್ನ ಮಕ್ಕಳಿಗೆ ಹಾಲಿಡೇ ಇದೆ, ಹಾಗಾಗಿ ಒಂಚೂರು ಅವರು ಅಡುಗೆ ಗಿಡಿಗೆ ಎಲ್ಲ ಕಲ್ಕೋಬೇಕಲ್ರಿ. ಹಾಗಾಗಿ ಒಂಚೂರು ನೀವು ಅಡುಗೆ ಮಾಡ್ರವ ಅಂಥೇಳಿ ಅವ್ರ ಮೇಲೆ ಬಿಟ್ಟಿನಿ. ಹಿಂಗೆ 2 ದಿವಸ ಆಯಿತು ಅವರೇ ಅಡುಗೆ ಮಾಡ್ಲಿಕ್ಕತ್ತಾರ. ಬಟ್ ಅವರು ನಮ್ಮಂಗೆ ಕ್ಲಿಯರಾಗಿ ವಿಡಿಯೋ ಮಾಡೋಂಗಿಲ್ಲ. ಇರಲಿ, ಅವ್ರು ಏನೇನು ಮಾಡ್ಯಾರ, ಮಾರ್ಕೆಟಿಗೆ ಹೋಗಿದ್ದು ಎಲ್ಲ ಅವ್ರ ಪ್ರಕಾರ ಅವರು ವಿಡಿಯೋ ಮಾಡ್ಕೊಂಡು ಬಂದಾರ. ಇವತ್ತು ಅದನ್ನು ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈಗ ಮುಂಜಾನೆ ರಂಗೋಲಿ ಹಾಕೋತ ಮುಂಜಾನೆ ಮಾತು ಎಲ್ಲರೂ ಮಿಸ್ ಮಾಡ್ಕೊಳಿಕತ್ತಿದ್ರಿ. ಯಾಕಂದ್ರೆ ಈಗ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋಸೇ ಬರ್ಲಿಕ್ಕತ್ತಾವ. ಹಂಗೆ ಅದ ಗ್ರೂಪ್ನಾಗ ಇದೂ ಒಂದು. ಆದರೂ ಮುಂಜಾನೆ ರಂಗೋಲಿ ನಡೆದದ ಅಂದ್ರೆ ಮುಂಜಾನೆ ಮಾತು ಬೇಕೇ ಬೇಕು. ಅದಕ್ಕೆ ಒಂದು ಮುಂಜಾನೆ ಮಾತನ್ನು ಹೇಳೋಣ್ರಿ. ಧನವಂತನು ಸಮುದ್ರ ಇದ್ದಂತೆ, ಧನವಂತನು ಸಮುದ್ರ ಇದ್ದಂತೆ, ಒಬ್ಬರ ದಾಹವನ್ನು ಕೂಡ ತೀರಿಸುವುದಿಲ್ಲ. ಗುಣವಂತನು ಬಾವಿ ಇದ್ದಂತೆ, ಊರಿನಲ್ಲಿ ಎಲ್ಲರ ದಾಹವನ್ನು ತೀರಿಸುತ್ತಾನೆ. ಶ್ರೀರಾಮನಾಗಿ ಹುಟ್ಟಿದರೂ ವನವಾಸ ತಪ್ಪಲಿಲ್ಲ, ಶ್ರೀಕೃಷ್ಣನಾಗಿ ಹುಟ್ಟಿದರೂ ಲೋಕದ ನಿಂದನೆ ತಪ್ಪಲಿಲ್ಲ, ಶ್ರೀನಿವಾಸನಾಗಿ ಹುಟ್ಟಿದರೂ ಕಲ್ಲಾಗುವುದು ತಪ್ಪಲಿಲ್ಲ. ವಿಧಿ ಎನ್ನುವುದು ಲೋಕಪಾಲಕನನ್ನೇ ಬಿಟ್ಟಿಲ್ಲ. ಇನ್ನು ನಾವು ನೀವು ಯಾವ ಲೆಕ್ಕ? ಹೌದಿಲ್ರಿ? ನಮ್ಮ ಬದುಕು ಒಂದು ನಾಟಕ ರಂಗ. ನಾವೆಲ್ಲರೂ ಪಾತ್ರಧಾರಿಗಳು ಅಷ್ಟೇ. ನಮ್ಮನ್ನು ಆಡಿಸುವ ಸೂತ್ರಧಾರ ಮೇಲೊಬ್ಬನಿದ್ದಾನೆ. ಅವನು ಆಡಿಸಿದಂತೆ ನಾವು ಆಡಬೇಕು ಅಷ್ಟೇ. ಭೂತಕಾಲವು ನಮ್ಮ ಪಾಠ, ವರ್ತಮಾನವು ನಮ್ಮ ಕೊಡುಗೆ, ಭವಿಷ್ಯವು ನಮಗೆ ಪ್ರೇರಣೆ. ನೋಡ್ರಿ ಎಷ್ಟು ಚಂದದ. ನಮಗೆ ಕರ್ಮದಲ್ಲಿ ನಂಬಿಕೆ ಮತ್ತು ದೇವರ ಮೇಲೆ ಭಕ್ತಿ ಇದ್ದರೆ ಕಾಲ ಎಷ್ಟೇ ಕೆಟ್ಟದಾಗಿದ್ದರೂ ನಾವು ಖಂಡಿತವಾಗಿಯೂ ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೇವೆ. ಎಷ್ಟು ಅರ್ಥಪೂರ್ಣ ಅದ ಖರೀನಿ, ಬಹಳ ಚಂದ ಅದ. ಇವನ್ನ ತಿಳ್ಕೋಬೇಕು ಅನ್ನಿಸ್ತದೆ. ಯಾಕಂದ್ರೆ ಅಷ್ಟು ಅರ್ಥಪೂರ್ಣನೇ ಅವ, ಅದರಿಂದ ಕಲಿಯೋದು ಅಷ್ಟೇ ಇರ್ತದೆ. ಹೌದಿಲ್ರಿ? ನೋಡ್ರಿ, ಇವತ್ತು ಶುಕ್ರವಾರ ಅಂದ್ಕೂಡಲೇ ಕಮಲದ ರಂಗೋಲಿ ಬರಲೇಬೇಕು. ಯಾವುದೇ ರಂಗೋಲಿ ಹಾಕಿದರೂ ಒಂದು ಮೇಲೆ ಮತ್ತು ಡಿಸೈನಕರೆ ಕಮಲ ಇದ್ದೇ ಇರ್ತದೆ. ನೋಡ್ರಿ, ಕಮಲದ ರಂಗೋಲಿ ಸ್ವಲ್ಪ ಡಿಫ್ರೆಂಟ್ ಆದ. ಮೊಗ್ಗು, ಕಮಲದ ಮೊಗ್ಗುಗಳು ಇವೆಲ್ಲ ಚಂದವ, ಚಂದನೂ ಆಗ್ತದೆ. ಕಮಲದ ರಂಗೋಲಿ ಎಲ್ಲ ಚಂದೇ ಆಗ್ತವೆ. ಅದಕ್ಕೊಂದು ಕಳೆನೇ ಬೇರೆ ಇರ್ತದೆ. ಹೌದಿಲ್ರಿ? ನೋಡಿದ್ರಲ್ಲ, ಇವತ್ತಿನ ಮುಂಜಾನೆಯ ಮಾತು ಮತ್ತು ಮುಂಜಾನೆಯ ವಾತಾವರಣ, ಅದ್ರ ಜೊತೆಗೆ ಮುಂಜಾನೆಯ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತು ಲಕ್ಷ್ಮೀನಾರಾಯಣರ ಪೂಜಾ, ರಂಗೋಲಿ ಮತ್ತು ಆ್ಯಸ್ ಇಟ್ ಈಸ್ ರುಟೀನ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಏನು ಸ್ಪೆಷಲ್ ಮಾಡಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಮೊನ್ನೆ ಮೈಸೂರು ಪಾಕ್ ಎಲ್ರಿಗೂ ಇಷ್ಟ ಅದು ಅಂತ ಹೇಳಿದ್ರಿ. ಮತ್ತು ಎಲ್ರದ್ದು ಒಂದು ಪ್ರಶ್ನೆ, ಮ್ಯಾಕ್ಸಿಮಮ್ ಕ್ವಶನ್ಸ್ ಏನು ಬಂದಿದ್ದು ಅಂದ್ರೆ ನೀರು ಎಷ್ಟು ಹಾಕಿದ್ರಿ ಅಂತ ಹೇಳಿತ್ತು. ನೀರು ನೋಡ್ರಿ, ಸಕ್ಕರೆ ಹಾಕ್ತೀವಲ್ಲ, ಈಗ 3 ಗ್ಲಾಸು ಕಡಲೆ ಹಿಟ್ಟಿಗೆ 3 ಗ್ಲಾಸು ಸಕ್ಕರೆ, 3 ಗ್ಲಾಸ್ ಸಕ್ಕರೆ ಮುಳುಗುವವರೆಗೆ ಮಾತ್ರ ನೀರು ಹಾಕೋದ್ರಿ ಅಷ್ಟೇ. ಜಾಸ್ತಿ ಹಾಕೋಂಗಿಲ್ರಿ. ಸಕ್ಕರೆ ಮುಳುಗಬೇಕು. ನಾವು 1 ಗ್ಲಾಸ್ ಕಡಲೆ ಹಿಟ್ಟು ತೊಗೊಂಡ್ರೆ 1 ಗ್ಲಾಸ್ ನೀರು ಹಾಕ್ತೀವಿ. ಆ 1 ಗ್ಲಾಸ್ ನೀರು ಅಂದ್ರೆ ಅಷ್ಟು ನೀರು ಬೇಕಾಗ್ತದೋ ಇಲ್ಲೋ, ಸಕ್ಕರೆ ಮುಳುಗೋ ತನಕ ಅಷ್ಟೇ ರೀ. ಆಮೇಲೆ ಒಂಚೂರು ಕರಗಬೇಕು, ಅದಷ್ಟೇ, ಮತ್ತೇನೂ ಇಲ್ಲರಿ. ಮಸ್ತ್ ಆಗ್ತವೆ. ನೀವು ಕೂಡ ಟ್ರೈ ಮಾಡಿರಿ, ಚಲೋ ಬರ್ತಾವೆ. ಈಸಿ ಮೆಥಡ್ ಅದ. ಮತ್ತು ಒಬ್ಬೊಬ್ರು ಅಂದ್ರಿ ತುಪ್ಪ, ನಾನು ಬಹಳಷ್ಟು ಮಾಡಿರೋದ್ರಿಂದ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿತ್ತು. ಮತ್ತು ಮ್ಯಾಲಂತೂ ತುಪ್ಪ ಹಾಕೇ ಬಿಡ್ತೀವಿ, ಎಣ್ಣೆ ಏನದಲ್ರಿ ತಾನೇ ಜಾರೇ ಬಿಡ್ತದೆ. ಅಂದ್ರೆ 1 kg ತುಪ್ಪ ಫುಲ್ ಬೇಕಾತೇನೋ ಅಂಥೇಳಿ ಅಷ್ಟೇನಿಲ್ಲ, ಸ್ವಲ್ಪ ಉಳಿತದೆ. ಒಂದು ಅರ್ಧ kg ಅಂತೂ ಬೇಕೇ ಆಗ್ತದೆ. ಮನೆ ಇವಿಷ್ಟು ಕ್ವಶನ್ಸ್ ಇದ್ದು, ಬಹಳಷ್ಟು ಸಾರಿ ಇದೇ ಕ್ವಶನ್ಸ್ ಬಂದಿತ್ತು. ಅದಕ್ಕೆ ಈಗ ವಿಡಿಯೋ ಮೂಲಕ ಆನ್ಸರ್ ಮಾಡಿದೆ. ಬಟ್ ಮೊನ್ನೆ ಕ್ವಶನ್ ಕೇಳಿದವರು ಈ ವಿಡಿಯೋ ನೋಡಿದರೆ ಕ್ಲಾರಿಫೈ ಆಗ್ತದೆ. ಈ ವಿಡಿಯೋ ಅವ್ರು ನೋಡಲಿಲ್ಲ ಅಂದ್ರೆ ಮತ್ತೆ ಅದೇ ಕ್ವಶನ್ ನಾ ಕೇಳಿದ ಪ್ರಶ್ನೆಗೆ
ನೀವು ಉತ್ತರ ಕೊಟ್ಟಿಲ್ಲ ಅನ್ನುವ ಪ್ರಶ್ನೆಯಾಗೇ ಉಳಿತದ ನೋಡ್ರಿ. ಹಂಗೆ ಇನ್ನಿಷ್ಟು ಪ್ರಶ್ನೆಗಳು ಇರ್ತಿದ್ವು. ಯಾವಾಗಲೂ ಎವ್ರಿ ಟೈಮ್ ಅಡುಗೆಯನ್ನು ಯಾವುದಾದ್ರೂ ಒಂದು ಅಡುಗೆ ವಿಡಿಯೋನ ಅಪ್ಲೋಡ್ ಮಾಡಿದೆ ಅಂತಂದ್ರೆ ಒಂದು ಪ್ರಶ್ನೆ ಇದ್ದದ್ದೇ, ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಿ ಅಡುಗೆಗೆ, ಆಮೇಲೆ ಯಾವ ಶಾಪಲ್ಲಿ ತರ್ತೀರಿ, ಅದರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡಲಿಕ್ಕೆ ಆಗ್ತದೇನು ಅಂಥೇಳಿ. ಅದಕ್ಕೆ ನನ್ನ ಮಕ್ಳು ಇವತ್ತು ಮಾರ್ಕೆಟಿಗೆ ಹೋಗೋರಿದ್ದರೆ ಅವ್ರಿಗೆ ನಾ ಏನಂದೆ, ಹಂಗಿದ್ರೆ ಎಣ್ಣೆ ಬೇಕಾಗಿದೆ, ನೀವು ಎಣ್ಣೆ ತೊಗೊಂಬರ್ರಿ, ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಕೊಟ್ರೆ ಮಾಡಿರಿ, ಹಂಗೆ ಅವ್ರ ನಂಬರನ್ನು ಅಪ್ಲೋಡ್ ಮಾಡಿರಿ ಅಂತ ಹೇಳೀನಿ. ಹೀಗಾಗಿ ವಿಡಿಯೋ ಮಾಡಲಿಕ್ಕೆ ಅವ್ರ ಅವಕಾಶವನ್ನು ಕೊಟ್ಟಾರಂತ. ಅಲ್ಲಿ ಎಲ್ಲ ಆರ್ಗ್ಯಾನಿಕ್ ಇರ್ತದೆ ರೀ, ಬೆಸ್ಟ್ ಇರ್ತದೆ, ಯಾವುದೇ ಕೆಮಿಕಲ್ಲು ಏನೂ ಇಲ್ಲ. ಎಲ್ಲನೂ ಅದು ಅಂಗಡಿ ಹೆಸರೇ ಆರ್ಗ್ಯಾನಿಕ್ ಶಾಪ್ ಅದ, ಮುದ್ರಾ ಆರ್ಗ್ಯಾನಿಕ್ ಶಾಪ್. ಅದಕ್ಕೇನದ ನೀವು ಕೂಡ ತರಿಸ್ಬೋದು, ಅವರು ಪಾರ್ಸಲ್ನೂ ಮಾಡ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ರಿ. ನಾವು ಯಾಕಡೆ ಹೊಂಟೀವಿ ಈಗ? ಯಾವ ಕಡೆ ಹೊಂಟೀವಿ? ನೋಡ್ರಿ, ಈಗ ಈಗಿಂದು ಎಕ್ಸಾಮ್ ಡ್ಯೂಟಿ ಮುಗ್ದದ. ಸೊ ಅದಕ್ಕೆ ಮನ್ಯಾಗ ಏನು ಮಾಡೋಣ, ಏನಾರೇ ಒಂದು ಸ್ಪೆಷಲ್ ಅಡುಗೆ ಮಾಡಬೇಕಂತ ಹೇಳಿ ನಿನ್ನೆ ನಾವು ಸಂತಿಗೆ ಹೋದಾಗ ಪಾಲಕ್ ತೊಗೊಂಬಂದಿದ್ವಿ. ಅದಕ್ಕೆ ಇವತ್ತು ಪಾಲಕ್ ಪನ್ನೀರ್ ಮಾಡ್ಲಿಕತ್ತೀವಿ. ಅದಕ್ಕೆ ಈಗ ಪನ್ನೀರ್ ತಗೊಂಡು ಮತ್ತೊಂದು ಸ್ವಲ್ಪ ಏನರೇ ಶಾಪಿಂಗ್ ಮಾಡಿ ಆಮೇಲೆ ನಮ್ಮಮ್ಮ 5 ಲೀಟ್ರ್ ಎಣ್ಣೆ ಹೇಳ್ಯಾರ. ಏನೇನು 5 ಲೀಟ್ರ್ ಎಣ್ಣೆ ಅಂತಂದ್ರೆ ಯಾವ್ದು ಎಣ್ಣೆ? ಗಾಣದ ಎಣ್ಣೆ, ಆಮೇಲೆ ಕೊಬ್ಬರಿ ಎಣ್ಣೆ. ಅಲ್ಲಿ ತೋರಿಸ್ತೀನಿ, ಇಫ್ ಪಾಸಿಬಲ್ ತೋರಿಸ್ತೀವಿ. ಇದ್ರೊಳಗೆ ಮುದ್ರಾ ಒಳಗೆ ನಮಗೆ ಫುಲ್ ಗಾಣದಾಗಿಂದ್ರ ತೆಗೆದು ಲೈವ್ಲಿ ತೆಗೆದು ಕೊಡ್ತಾರ ಅವ್ರು. ವಿ ಆರ್ ವೇಟಿಂಗ್ ಫಾರ್ ಬಸ್ ಬಂದ್ರೆ ಹೋಗ್ಲಿಕ್ಕೆ ಚಲೋ ಆಗ್ತದೆ. ಸುಮ್ಮನೆ ಆಟೋಗೆ ರೊಕ್ಕ ಕೊಟ್ಟು ಯಾಕೆ ಹೋಗೋದು? ಸುಮ್ಮನೆ ಆಟೋಕ್ಕೆ ರೊಕ್ಕ ಖರ್ಚು ಮಾಡಬೇಡಿ. ಹೌದು, ಬಸ್ ಫೆಸಿಲಿಟಿ ಅದ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡ್ರಿ. ಸೊ ವಿ ಆರ್ ಫಾಲೋವಿಂಗ್ ದಟ್. ಎಸ್, ದ್ಯಾಟ್ಸ್ ಇಟ್. ಸಾಮ್ರಾಟ್ ಪ್ಯಾಲೇಸ್ ಈಸ್ ಅವರ್ ಬಿಜಾಪುರ ಸೆಂಟ್ರಲ್ ಬಸ್ ಸ್ಟ್ಯಾಂಡ್, ಕೇಂದ್ರ ಬಸ್ ನಿಲ್ದಾಣ. ಎಲ್ಲ ಅಲ್ಲೇ ಹಾಕ್ತಿರೇನ್ರಿ? ಅದ್ರೊಳಗೆ ಅವು 4 ಹಾಕ್ತ ಚಾಲು ಮಾಡ್ತಾರೆ. 6 ಗಾಣ ಚಾಲು ಮಾಡ್ತಾರೆ. ಹಾಂ, ಹಾಂ ಹಾಂ, ಹೌದು. ಅಗಸಿ ಸಾಸಿವೆ ಎಲ್ಲ ಸಾಸಿವೆ, ಎಳ್ಳೆಣ್ಣೆ, ಹಾಂ ಹಾಂ. ಕೊಬ್ಬರಿ, ಇಲ್ಲಿ ಎಣ್ಣೆ ಹಾಕಿಟ್ಟಿರೇನ್ರಿ? ಎಲ್ಲ ಎಣ್ಣೆ ತುಂಬಿಟ್ಟಿರ್ತೇವೆ ಮಾಡಿದ್ದು. ಅಂದ್ರೆ ಆರ್ಡ್ರ್ ಕೊಡ್ಬೋದ್ರಿ ನಾ ಇಲ್ಲಿ? ಯಾವ್ದು ಬೇಕಂತ ಎಲ್ಲ ತರಹದ. ಮತ್ತು ರವಾನು ಇಲ್ಲೇ ನ್ಯಾಚುರಲ್. ರವಾನು ಇಲ್ಲೇನ್ರಿ? ಗೋಧಿ ರವಾ? ಜವಿ ಗೋಧಿ. ಹಾಂ, ಜವಿ ಗೋಧಿ ರವಾ, ಅರಿಶಿನ ಪುಡಿ, ಮಸಾಲೆ ಖಾರ ಅದು ಮನೆಯಾಗೆ ತಯಾರು ಮಾಡುತ್ತೆ.
ಹೌದ್ರಿ ಹಾಂ 90190 ಇಲ್ಲೇ ಅದೇನ್ರಿ ಅದು ಹಾಂ ಹೋಮ್ ಡೆಲಿವರಿ ಓಕೆ. ಆರ್ಗ್ಯಾನಿಕ್ ನ್ಯಾಚುರಲ್ ಹ್ಞೂ ಇದು ಫ್ರೆಶ್ ಎಲ್ಲ ಇಲ್ಲೇ ಮಾಡಿ ಫ್ರೆಶ್ ಅದ ನೋಡಿ. ಎಷ್ಟು ತಿಳಿಯದ ನೋಡ್ರಿ. ನಾವು ಕೊಬ್ಬರಿ ನಮಗೆ ಕೊಬ್ಬರಿ ಎಣ್ಣೆ ತಗೋ ಇದು. ಕೊಬ್ಬರಿ ಚಲೋ ಅದ. ಹ್ಞೂ ಹಾಂ ಇದೇ ತುಂಬಿತ್ತು. ಇಲ್ಲ ತುಂಬಿಟ್ಟಿರೇನ್ರಿ? ಇಲ್ಲ ಹಾಂ ಫ್ರೆಶ್. ವಾಸನೆ ಇಲ್ದನ ಬರ್ಲಿರ್ತದ ನೋಡಿ. ಕಟ್ ಮಾಡಿರ್ತಾರಲ್ಲ ಕೊಬ್ಬರಿ ಯಾವ ಹಾಕ್ತಾರೆ. ಹಾಂ 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 ರೀ ಇದೇ ಕೊಟ್ಬಿಟ್ರಿ. ನೀವೇ ನವಣೆ ಒಂದು ತೊಗೊಂಬಿಡು. You'll get everything. Tasty. ಏನದು ಗುಲ್ಕಂದ್ ಹೆಂಗೆ ನೋಡು 150 ತಗೋ ಒಂದು ಸಣ್ಣದು ಇರ್ತದೆ. ಕೇಳು ಅದಕ್ಕೆ ಸಣ್ಣದು ಬರ್ತದೆ ಅಂತ ಖರೆ ಮಸ್ತ್ ಇರ್ತದೆ ನಮ್ಯ ನವ್ಯ ಕೇಳೋದು ಹೆಂಗೆ ಇದು ಎಲ್ಲಿ ಒಳಗೆ ಹಾಕೊಂಡು ತಿನ್ಲಿಕ್ಕೆ ಮಸ್ತ್ ಹತ್ತದ ಕೆಡೋದಿಲ್ಲ ಅದು ಫ್ರಿಜ್ನಾಗ ಇಡ್ಲಿಕ್ಕೆ ಬರ್ತದೆ ಬಟ್ ಫ್ರಿಜ್ನಾಗ ಇಡೋರಲ್ಲ ಕೇಳು ಫ್ರಿಜ್ನಾಗ ಇಡ್ಲಿಕ್ಕಂದ್ರೆ ಕೆಡಲ್ಲೇನಂತ ಏನು ಬೇವಿನ ಎಣ್ಣೆ ರೋಸ್ ಮೇರಿ ಆಯಿಲ್ ಇದೆ ಕೇಳ ಇಲ್ಲಿ ರೋಸ್ ಮೇರಿ ಎಣ್ಣೆ ಅದೇನ್ರಿ ಎಷ್ಟಾಗತ್ತೆ ರೀ 4160 ಮುದ್ರಾ ನ್ಯಾಚುರಲ್ಸ್. Yes, we have done
ಬರ್ರಿ ಆರ್ಡ್ರ್ ಕೊಡ್ರಿ. ಮಸ್ತ್ ನ್ಯಾಚುರಲ್ಸ್ ಅವ ಇಲ್ಲೆಲ್ಲ. ಇಲ್ಲೆಲ್ಲ ನ್ಯಾಚುರಲ್ಸ್ ಮುದ್ರಾ ನ್ಯಾಚುರಲ್ಸ್ 901983 ಅದನ್ನು ಅಪ್ಲೋಡ್ ಮಾಡ್ತೀವಿ. ಇದು ಎಲ್ಲಿ ಬರ್ತದೆ ಅಂತಂದ್ರೆ ಬಿಜಾಪುರ್ನಾಗ ಚಂದೇರ್ ಗುಡಿ ರೋಡಿಗೆ ಅಪೋಸಿಟ್ ಒಂದು ರೋಡ್ ಬರ್ತದೆ. ಅದ್ರ ಒಳಗಿನ ಸೈಡ್ ಫಸ್ಟ್ ಅಲ್ಲಿ ರಾಮ್ ಭಟ್ರದ ಒಬ್ರದ್ದು ಮೇನ್ ಭವಿಷ್ಯ ಹೇಳ್ತಾರೆ. ಅವ್ರು ಎದುರಿಗೇನೆ ಇಲ್ಲಿ ಮುದ್ರಾ ನ್ಯಾಚುರಲ್ಸ್ ಅಂದ್ರೆ ಅಪೋಸಿಟ್ ಇದು ಬ್ಯಾಕ್ ಲೈನ್. ಹಾಂ, ನಾವು ಇವತ್ತು ಶಾಪಿಂಗ್ ಭಾರಿ ಹೆವಿ ಶಾಪಿಂಗ್. ಇಲ್ಲಿ ನೋಡ್ರಿ ಆಕಳೆಲ್ಲ ಹಂಗೆ ಇರ್ತಾವ. ಮತ್ತೆ ಹೆಂಗಿರ್ಬೇಕು? ಕಂಪ್ಲೀಟ್ಲಿ ನ್ಯಾಚುರಲ್, ಹೆಲ್ದಿ ಲೈನ್ಸ್ ಎವ್ರಿವೇರ್. ನಾ .1 ಒಳಗೆ ಮಾಡಿ ಹೆಲ್ದಿ ಅದ. ಇಲ್ಲಿ ನೋಡ್ರಿ ಇಲ್ಲೇ ರಾಮ್ ಭಟ್ ಬರ್ತಾರಂತ ತಿಂದಿಲ್ಲ. ಹೆಲ್ದಿನೇ ಬಿಡು. ಜ್ಯೂಸ್ ಕುಡಿದು ಮನೆಗೆ ಹೋಗಿ ಏನಾರು ತಿನ್ನು ನಡಿ. ಸುಮ್ಮನೆ ಹೊರಗೆ ತಿನ್ನಬಾರ್ದು. ಯಾಕೆ ಹಿಂಗೆ ಮಾಡ್ತೀನಿ? सीनरी इज कमिंग अल्टीमेट. सौकाश नैना ತೊಗರಿಬೇಳೆ ಕುದ್ಲಿಕ್ಕೆ ಇಟ್ಟು ಆಮೇಲೆ ಒಂದು ಸ್ವಲ್ಪ ನವಣಕ್ಕಿ ಇಟ್ಟು ನೆಕ್ಸ್ಟ್ ಚಪಾತಿ ಪಾಲಕ್ ಪನ್ನೀರ್. ಇವತ್ತಿನ ಅಡುಗೆ ಮೆನ್ಯೂ. ಫಸ್ಟಿಗೆ ಒಂದು ಸ್ವಲ್ಪ ತೊಗರಿಬೇಳೆ ತೊಳ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಫಾಕ್ಸ್ಟೆಲ್ ಮಿಲೆಟ್ ಅಂದರೆ ನವಣೆ. ಆಗಾಳೆ ಮುದ್ರಾ ಒಳಗೆ ತೊಗೊಂಡಿದ್ರಿ, ಅದರದೇ ನವಣಕ್ಕಿ ಮಾಡಿರ್ತೀನಿ. ಒಂದು ಗ್ಲಾಸ್ ಹಾಕ್ಲ. ಚಪಾತಿನೂ ಮಾಡೋರಿದ್ದೀವಲ್ಲ ಇನ್ನು. ನವಣೆ, ಸ್ವಲ್ಪ ಎಣ್ಣೆ, ಉಪ್ಪು. ಎಸ್, ಸೂಪರ್. ತನುವು ತನ್ನದು ಅಲ್ಲ, ತನು ಸಂಬಂಧಿಗಳಾರೋ, ತನುವಾರೋ ತಾನ್ಯಾರೋ ಅವರಿಗೆ.
ಒಂದು ಸ್ವಲ್ಪ ಏನೋ ಗೋಲ್ಡನ್ ಬ್ರೌನ್ ಬರ್ತನ ಅಷ್ಟೇ ಫ್ರೈ ಮಾಡ್ಕೊಂಡು ನಾವು ಹಾಗೆ ಮ್ಯಾಲೆ ಹಾಕಿದ್ರು ನಡೀತದ ಬಟ್ ಒಂದು ಸ್ವಲ್ಪ ಇದು ಫ್ರೈ ಮಾಡಿ ಹಾಕ್ಬೇಕು, ಒಂದು ಸ್ವಲ್ಪ ಹಾಗೆ ಮ್ಯಾಲೆ ಹಾಕ್ಬೇಕು, ಎರಡು ಟೇಸ್ಟ್ ಆಗುತ್ತೆ. ಹಾಕ್ಬಿಡ್ಲೆ ಪಾಲಕ್ ಹಾಕಿ. ಇದ್ರ ಒಳಗೆ ಒಂದು ಸ್ವಲ್ಪ ನೀರು ಹಾಕಿದ್ದು ಮಾಡಿ ಮಸಾಲೆ ಪುಡಿದಾಗ ಹಾಕ್ಬಿಡಿ ಈಗ. ಸೂಪರ್ ಫ್ಯಾಂಟಾಸ್ಟಿಕ್ ಏನು ಪಾಲಕ್ ಸ್ಪೈಸಿ ಟೇಸ್ಟಿ.